ವಿಧಾನಸಭಾ ಕ್ಷೇತ್ರದ ನಾಗರಿಕರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ನನ್ನ ಮಿತ್ರ ಅಂತ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್, ಬಸವಗುಡಿ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಂತ ಅಶ್ವಥ್ ನಾರಾಯಣ ಅವರೇ, ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು, ನಮ್ಮ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರೇ, ವೇದಿಕೆಯಲ್ಲಿರುವಂಥ ನಮ್ಮ ರಾಜೀವ್ ಗೌಡ್ರು, ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಅವರು, ಮತ್ತು ಎಲ್ಲ ಕಾರ್ಪೊರೇಷನ್ನ ಅಧಿಕಾರಿಗಳು, ಬಿಡಿ ಅಧಿಕಾರಿಗಳು, ಬಿಬಿಎಂಪಿ, ವಾಟರ್ ಬೋರ್ಡು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಸುಮಾರು 200 ಜನ ಅಧಿಕಾರಿಗಳು ನಿಮಗೋಸ್ಕರ ಬಂದು ಕೂತಿದ್ದಾರೆ. ನಾನು ಮೊದಲು ನಿಮ್ಗೆ ಹೇಳೋದು, ಯಾರೇ ಇಲ್ಲಿ ಬಂದಿರಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ರಾತ್ರಿ 10 ಗಂಟೆ ಆಗಲಿ ನಾನು ಕೂತ್ಕೊಂಡು ನಿಮ್ಮನ್ನ ಭೇಟಿ ಮಾಡ್ತೀನಿ, ನಿಮ್ಮ ಸಮಸ್ಯೆನ ಆಲಿಸ್ತೀನಿ. ಆದರೆ ನಿಮ್ಗೊಂದು ಏನು ಕೆಲಸ ಅಂದ್ರೆ, ನನ್ನ ಹತ್ರ ಮಾತಾಡಕ್ಕೆ ಟೈಮ್ ಸಿಗದೆ ಹೋದ್ರು ನಿಮ್ಮ ಅರ್ಜಿ, ನಿಮ್ಮ ಅಹವಾಲನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಸಮಸ್ಯೆ ದಾಖಲೆ ಬರ್ತದೆ. ಅದನ್ನ ನಾವು ಸಂಬಂಧಪಟ್ಟಂತ ಇಲಾಖೆಗೆ ಕಳಿಸ್ಕೊಡ್ತೀವಿ. ನನಗೆ ಅರಿವಿದೆ, ನಮ್ಮ ಅಧಿಕಾರಿಗಳು ನಿಮಗೆ ಸಹಕಾರ ಕೊಡದೆ ಇರೋದ್ರಿಂದ ನೀವು ನನ್ನ ಹತ್ರ ಬರ್ತೀವಿ. ನೀವು ಸಹಕಾರ ಕೊಟ್ಟಿದ್ರೆ ನಿಮ್ಮ ಕೆಲಸಗಳು ಆಗ್ತದೆ. ನಿಮ್ಮ ಖಾತೆಗಳ ಸಮಸ್ಯೆ ಇರ್ಬೋದು, ನಿಮ್ಮ ಟ್ಯಾಕ್ಸ್ ಸಮಸ್ಯೆ ಇರ್ಬೋದು, ನಿಮ್ಮ ಪೆನ್ಷನ್ ಸಮಸ್ಯೆ ಇರ್ಬೋದು, ನಿಮ್ಮ ವಿದ್ಯುತ್ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಈ ಭಾಗದ ಅಭಿವೃದ್ಧಿ ಸಮಸ್ಯೆ ಇರ್ಬೋದು, ನಮ್ಮ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ ಇರ್ತದೆ, ಆ ಏರಿಯಾಗಳ ಡೆವಲಪ್ಮೆಂಟ್ ಓನರ್ಸ್ ಇರ್ತೀವಿ, ಅವ್ರದೆಲ್ಲ ಸಮಸ್ಯೆಗಳನ್ನು ನನ್ನ ಹತ್ರ ತೆಗೆದುಕೊಂಡು ಬಂದಿದ್ದೀವಿ. ನಾನೀಗಾಗಲೇ ಸುಮಾರು 13-14 ಕ್ಷೇತ್ರ ಪ್ರವಾಸ ಮಾಡಿದ್ದೇನೆ. ಇವತ್ತು 3 ಕ್ಷೇತ್ರವನ್ನ ಇಟ್ಕೊಂಡಿದ್ದೇನೆ. ಈಗ ನೀವು ದಯವಿಟ್ಟು ಮೊದಲು ನೀವು ಕಂಪಲ್ಸರಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಫೋನ್ ನಂಬರ್ ಮಾಡ್ಕೊಳ್ಳಿ. ಆ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಹತ್ರ ಬಂದಾಗ ನಿಮ್ಗೊಂದು ಟೋಕನ್ ಎಂಡಾರ್ಸ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನ ನನ್ನ ಕೈ ಕೊಡಕ್ಕೆ ಹೋಗ್ಬೇಡಿ, ನೀವೇ ಇಟ್ಕೊಂಡಿರ್ಬೇಕು. ಮತ್ತು ಇನ್ನೊಂದು ಅವರು ನಿಮ್ಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟಿರ್ತಾರೆ, ಆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನೀವು ಒಂದು ಎಂಡಾರ್ಸ್ಮೆಂಟ್ ಅದನ್ನು ನೀವು ಇಟ್ಕೊಳ್ಳಿ, ಅದು ನಮ್ಗೆ ಕೊಡಕ್ಕೆ ಹೋಗ್ಬೇಡಿ. ಬೇರೆ ಅರ್ಜಿಗಳನ್ನ ಒಂದು ಕಾಪಿನ ನನ್ನ ಕೈ ಕೊಡಿ, ಏನು ತೊಂದರೆ ಏನಿಲ್ಲ. ನೀವು ಅದನ್ನ ನನ್ನ ಕೈ ಕೊಟ್ಟರೆ ಎಂಡಾರ್ಸ್ಮೆಂಟ್ ಏನು ಪ್ರಯೋಜನ ಆಗೋದು, ಅದು ನಿಮ್ಮ ಆಸ್ತಿ, ಅದು ನಿಮ್ಗೆ ಒಂದು ದಾಖಲೆ. ನನ್ನ ಬಂದು ಭೇಟಿ ಮಾಡೋದಕ್ಕೆ ಇವತ್ತು ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳ್ಕೊಳ್ಳಿಕ್ಕೆ, ಅದ್ರ ಮೇಲೆ ನಾನು ಒಂದು ಪ್ರತ್ಯೇಕವಾದಂಥ ಬೆಂಗಳೂರು ನಗರದಲ್ಲೇ ಒಂದು ತಂಡ ಮಾಡಿ ನಿಮಗೆಲ್ಲ ಮತ್ತೆ ಫೋನ್ ಮಾಡಿಸ್ಬಿಟ್ಟು ನಿಮ್ಗೆ ಏನು ಸಮಸ್ಯೆ ಏನು ಅಂತ ಆಲಿಸಿ, ಬೇಕಾದರೆ ಕಾರ್ಪೊರೇಷನ್ಗೆ ಕರೆಸಿ, ವಾರ್ಡ್ ಆಫೀಸ್ಗೆ ಕರೆಸಿಸಿ, ನಿಮ್ಮ ಖಾತೆ ಮತ್ತೊಂದು ದಾಖಲೆ ನಿಮ್ಗೆ ಆಗ್ತಾರಂತ ಕಿರುಕುಳ, ಪೊಲೀಸಿಂದ ಆಗ್ತಾರ ಕಿರುಕುಳ, ನಿಮ್ಗೆ ಯಾರೋ ಲಂಚ ಕೇಳ್ದ, ಏನು ಹೇಳ್ದ, ಅವೆಲ್ಲ ಕೂಡ ಚರ್ಚೆ ಮಾಡಿ ನಾವು ಬಗೆಹರಿಸಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಅದಕ್ಕೆ ನಮ್ಮ 3 ಜನ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಿನ್ನೆ ತಾನೇ ಸಂಕ್ರಾಂತಿ ಹಬ್ಬ ಮುಗಿಸಿದ್ದೀರಿ, ಹೊಸ ವರ್ಷಕ್ಕೂ ಕೂಡ ನಾವೆಲ್ಲ ಕಾಲಿಟ್ಟಿದ್ದೇವೆ. ಬಹಳ ವಿಚಾರಗಳನ್ನ ಈಗಾಗಲೇ ನಮ್ಮ ದಿನೇಶ್ ಗುಂಡೂರಾವ್, ಅಶ್ವಥ್ ನಾರಾಯಣ ಅವರು, ನಮ್ಮ ಜಮೀರ್ ಅಹಮದ್ ಅವರು ತಮ್ಮ ಪರವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ಈ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆ, ಬಹುಶಃ ಬಿಜೆಪಿಯ MLAಗಳು ಅದೆಲ್ಲ ಗಮನಿಸಿರಲಿಲ್ಲ ಅಂತ ಕಾಣ್ತದೆ. ನಾನು ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ. ಈ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಡಿಕ್ಲರೇಷನ್ ಮಾಡ್ಕೊಂಡಿರಲಿಲ್ಲ. ಈ ಬೆಂಗಳೂರಿಗೆ ಟ್ಯಾಕ್ಸ್ ಜಾಸ್ತಿ ಬರಲಿಲ್ಲ ಅಂದ್ರೆ ನಾನು ಅಭಿವೃದ್ಧಿ ಮಾಡಕ್ ಆಗುದಿಲ್ಲ. ಅದಕ್ಕೆ ನಾವೆಲ್ಲ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಅಲ್ಲಿ ಏನು ನ್ಯೂನತೆ ಆಗಿದೆ
ಇದ್ರ ಬಗ್ಗೆ ನೋಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಪ್ರಾರಂಭವನ್ನು ಮಾಡಿದೆ. ಅಲ್ಲಿ ನೋಡಿದ್ರೆ 2020 ಏನು BBMP ಆಕ್ಟ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರ, ಆ ಸಂದರ್ಭದಲ್ಲಿ ಕೆಲವು ನ್ಯೂನತೆಯಿಂದ ಜಾಸ್ತಿ ಟ್ಯಾಕ್ಸು ಪೆನಾಲ್ಟಿ ಆಗಿದೆ. ನಾನು ಇವುಗಳ ಸಂದರ್ಭದಲ್ಲಿ ನಮಗೆ ಬೇರೆ ಬೇರೆ ಕ್ಷೇತ್ರಕ್ಕೆ ನಾನು ಪ್ರವಾಸ ಮಾಡಿದಾಗ, ನಾನು ಮೊನ್ನೆ ಬೆಂಗಳೂರು ಸೌತ್ಗೆ ಹೋಗಿದ್ದೆ, ಅಲ್ಲಿ ಹೆಬ್ಬಾಳ ಕ್ಷೇತ್ರಕ್ಕೆ ಹೋಗಿದ್ದೆ. ಎಲ್ಲ ಕಡೆ ಹೋದಾಗ ಈ ಸಮಸ್ಯೆನ ನನ್ನ ಮುಂದೆ ತಂದಿದ್ದಾರೆ. ಅದನ್ನೇ ಅಶ್ವತ್ಥನಾರಾಯಣ ಕೂಡ ಈಗ ನನ್ನ ಗಮನವನ್ನು ಸೆಳೆದು ಇದಕ್ಕೆ ಅಮೆಂಡ್ಮೆಂಟ್ ತರಲೇಬೇಕಾಗಿದೆ. ವಿಶೇಷವಾಗಿ 30-40 ಸೈಟ್ ಇಟ್ಕೊಂಡಿರೋರು ಇಂಥವ್ರಿಗೆಲ್ಲ ರಿಯಾಯಿತಿ ಮಾಡಿ ಈ ಪೆನಾಲ್ಟಿಗಳನ್ನೆಲ್ಲ ಜಾಸ್ತಿ ಮನ್ನಾ ಮಾಡಿ ಒಂದು ಸಿಂಪಲ್ ಆಗಿ ಈ ಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ. ಆಮೇಲೆ ಕೆಲವರು ಬಹಳ ಗಾಬರಿ ಆಗೋದು ಬೇಡ, ಬಿಟ್ಟು 3 ಅಂತಸ್ತು ಮನೆ ಇಟ್ಕೊಂಡು ಬರೀ 1 ಅಂತಸ್ತು ಮನೆಗೆ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ, ಅದೆಲ್ಲ ತಪ್ಪು. ಅಧಿಕಾರಿ ನಡೆಸ್ತಾ ಇದೆ, ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತಿಯೊಂದು ಮನೆಯೂ ಕೂಡ ದಾಖಲೆ ಇಟ್ಕೊಂಡು ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಆಸ್ತಿಯ ಖಾತೆಯನ್ನ, ಅವರ ಸೊತ್ತಿನ ದಾಖಲೆಯನ್ನ, ಅವರ ಹೆಸರಿಗೆ, ಮನೆ ಪಾಲನೆಗೆ ಯಾರ ಹೆಸರು ಇದೆಯೋ ಖಾತೆ ಡಾಕ್ಯುಮೆಂಟೇಶನ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಸೊತ್ತಿನ ದಾಖಲೆಗಳನ್ನ ನಿಮಗೆ ಉಚಿತವಾಗಬಹುದು. ದಿಶಾಕ್ ಅಂತ ಇದೆ, ಭೂಮಿ ಅಂತ ಇದೆ, ಎಲ್ಲ ಕಡೆ ನೀವು ತಂದು ದಾಖಲೆಗಳನ್ನ ನೋಡ್ಕೋಬಹುದು. ಹಂಗೆ ಬೆಂಗಳೂರು ನಗರದ ಪ್ರತಿಯೊಂದು ಆಸ್ತಿ ಕೂಡ ಯಾರ ಹೆಸರಿದೆ, ಎಷ್ಟಿದೆ ಅಂತ ಹೇಳಿ ಅದನ್ನ ದಾಖಲೆಯನ್ನ ಸರಿ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಸರ್ಕಾರವೂ ಇರಬೇಕು, ಕಾರ್ಪೊರೇಷನ್ಗೂ ಅಭಿವೃದ್ಧಿ ಆಗಬೇಕು, ನಿಮಗೂ ಅನುಕೂಲ ಆಗಬೇಕು. ಸೊ ಆ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಾಹನ ಟ್ರಾಫಿಕ್ ದಟ್ಟಣೆ, ಇಲ್ಲಿ ಅಶ್ವತ್ಥನಾರಾಯಣ ಹೇಳಿದಾಗೆ ನಮ್ಮ ಫುಟ್ಪಾತ್ ವ್ಯಾಪಾರಿಗಳು, ನೀವು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ನಾನು ಹೇಳುದಿಲ್ಲ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ತಳ್ಳು ಗಾಡಿ ಇಟ್ಕೊಳ್ಳಿ, ಎಲ್ಲ ಒಂದ್ ಕಡೆ ಸೈಡಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ನೀವು ತಳ್ಳೋ ಗಾಡಿ ಇಟ್ಕೊಂಡು ಬದುಕಿ, ನಾನು ಬೇಡ ಅಂತ ಹೇಳೋದಿಲ್ಲ. ನಾವು ಪ್ರೋತ್ಸಾಹ ಕೊಡ್ತೇವೆ ಬೀದಿ ವ್ಯಾಪಾರಿಗಳಿಗೆ. ಅಂದ್ರೆ ತಳ್ಳ ಗಾಡಿ ಇಟ್ಕೊಂಡು ಎಲ್ಲ ಸೈಡಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು. ನೀವು ಒಂದೇ ಕಡೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಕಾರ್ಪೊರೇಷನ್ ಆಸ್ತಿಲಿ ಅದು ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾವು ನಿಮ್ಗೆಲ್ಲ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.